ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಾಗ ದಾರಿಯಲ್ಲಿ ಒಂದು ಸುಂದರವಾದ ಊರು ಸಿಗುತ್ತೆ. ಹೈವೇ ಪಕ್ಕದಲ್ಲೇ ಕಣ್ಣು ಕುಕ್ಕುವ ಬಣ್ಣ ಬಣ್ಣದ ಆಟಿಕೆಗಳು, ಕುದುರೆಗಳು ಮತ್ತು ಜೋಲಾಡುವ ತೋರಣಗಳು. ಹೌದು, ಅದೇ ನಮ್ಮ ರಾಮನಗರ ಜಿಲ್ಲೆಯ ಹೆಮ್ಮೆಯ ಚನ್ನಪಟ್ಟಣ. ಇದನ್ನು ನಾವು ಪ್ರೀತಿಯಿಂದ ಗೊಂಬೆಗಳ ನಾಡು ಅಂತ ಕರಿತೀವಿ. ಆದರೆ ಈ ಊರು ಬರೀ ಬೊಂಬೆಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಇಲ್ಲಿ ಪವರ್ಫುಲ್ ದೇವಸ್ಥಾನ ಇದೆ, ಸುಂದರವಾದ ಡ್ಯಾಮ್ ಇದೆ. ಬನ್ನಿ ಇವತ್ತು ಚನ್ನಪಟ್ಟಣದ ಒಂದಷ್ಟು ಮಾಹಿತಿಗಳನ್ನ ನೋಡೋಣ. ಟಿಪ್ಪು ಸುಲ್ತಾನ್ ಮತ್ತು ಪರ್ಷಿಯಾ ಕನೆಕ್ಷನ್. ಚನ್ನಪಟ್ಟಣದ ಬೊಂಬೆಗಳಿಗೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಪರ್ಷಿಯಾ ದೇಶದಿಂದ ಕುಶಲಕರ್ಮಿಗಳನ್ನು ಕರೆಸಿ ಇಲ್ಲಿನ ಜನರಿಗೆ ಈ ಬೊಂಬೆ ತಯಾರು ಮಾಡೋದನ್ನ ಕಲಿಸಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿನ ಸಾವಿರಾರು ಕುಟುಂಬಗಳು ಇದನ್ನೇ ನಂಬ್ಕೊಂಡು ಬದುಕ್ತಿವೆ. ಇದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಅಂದ್ರೆ ಇದು ಪ್ರಪಂಚದಲ್ಲೇ ಯುನಿಕ್. ಕೆಮಿಕಲ್ ಇಲ್ಲದ ಸೇಫ್ ಬೊಂಬೆಗಳು. ಸ್ನೇಹಿತರೆ, ಇಲ್ಲಿನ ಬೊಂಬೆಗಳ ಸ್ಪೆಷಾಲಿಟಿ ಏನ್ ಗೊತ್ತಾ? ಇವನ್ನ ಮಾಡಲು ಆಲೆ ಮರ ಅನ್ನೋ ಮರ ಬಳಸ್ತಾರೆ. ಇದು ತುಂಬಾ ಸಾಫ್ಟ್ ಇರುತ್ತೆ. ಮುಖ್ಯವಾಗಿ ಇದಕ್ಕೆ ಬಣ್ಣ ಕೊಡಲು ಯಾವುದೇ ಕೆಮಿಕಲ್ ಬಳಸಲ್ಲ. ತರಕಾರಿ ಮತ್ತು ನೈಸರ್ಗಿಕ ಬಣ್ಣಗಳನ್ನ ಬಳಸ್ತಾರೆ. ಹಾಗಾಗಿ ಮಕ್ಕಳು ಈ ಬೊಂಬೆನ ಬಾಯಲ್ಲಿ ಇಟ್ಕೊಂಡ್ರು ಏನೂ ಆಗಲ್ಲ. ಇದು 100% ಸೇಫ್. ವಿದೇಶದವರು ಇದನ್ನ ಇಷ್ಟಪಡೋದಕ್ಕೆ ಇದೇ ಕಾರಣ. ಅಂಬೆಗಾಲು ಕೃಷ್ಣನ ದರ್ಶನ. ಚನ್ನಪಟ್ಟಣದಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲಿ ಮಳ್ಳೂರು ಅನ್ನೋ ಹಳ್ಳಿ ಇದೆ. ಅಲ್ಲಿರುವ ಅಪ್ರಮೇಯ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್. ಇಲ್ಲಿನ ಹೈಲೈಟ್ ಅಂದ್ರೆ ಅಂಬೆಗಾಲು ಕೃಷ್ಣ. ಬೆಣ್ಣೆ ಮುದ್ದೆ ಕೈಯಲ್ಲಿ ಹಿಡಿದು ಅಂಬೆಗಾಲಿಡ್ತಿರುವ ಈ ಪುಟಾಣಿ ಕೃಷ್ಣನ ವಿಗ್ರಹ ನೋಡಿದ್ರೆ ಸಾಕು ಎಂತವರ ಮನಸ್ಸು ಕರಗುತ್ತೆ. ಮಕ್ಕಳಾಗದ ದಂಪತಿಗಳು ಇಲ್ಲಿಗೆ ಬಂದು ಬೆಣ್ಣೆ ಅರ್ಪಿಸಿದ್ರೆ ಮಕ್ಕಳಾಗುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ. ಕಣ್ವ ಜಲಾಶಯ. ನೀವು ನೇಚರ್ ಲವರ್ ಆಗಿದ್ರೆ ಚನ್ನಪಟ್ಟಣದ ಹತ್ರ ಇರುವ ಕಣ್ವ ಡ್ಯಾಮ್ಗೆ ಹೋಗ್ಲೇಬೇಕು. ಕಣ್ವ ನದಿಗೆ ಅಡ್ಡಲಾಗಿ ಕಟ್ಟಿರೋ ಈ ಡ್ಯಾಮ್ ಸೂರ್ಯೋದಯ ನೋಡೋಕೆ ಬೆಸ್ಟ್ ಜಾಗ. ಇಲ್ಲಿ ನೀವು ಬೋಟಿಂಗ್ ಮಾಡಬಹುದು ಅಥವಾ ಡ್ಯಾಮ್ ಏರಿಯಲ್ಲಿ ಕೂತು ರಿಲ್ಯಾಕ್ಸ್ ಮಾಡಬಹುದು. ಇಲ್ಲಿ ಪುರಾತನವಾದ ಪುರುಷೋತ್ತಮ ತೀರ್ಥ ಗವಿಮಠ ಕೂಡ ಇದೆ. ಎಕ್ಸ್ಪ್ರೆಸ್ ವೇ ಎಫೆಕ್ಟ್ ಮತ್ತು ಮನವಿ. ಸ್ನೇಹಿತರೆ, ಒಂದು ಸೀರಿಯಸ್ ವಿಷಯ ಹೇಳಬೇಕು. ಮೊದಲು ಹೈವೇ ಚನ್ನಪಟ್ಟಣದ ಮಧ್ಯೆ ಹೋಗ್ತಿತ್ತು, ವ್ಯಾಪಾರ ಜೋರಾಗಿತ್ತು. ಆದ್ರೀಗ ಹೊಸ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದ ಮೇಲೆ ಗಾಡಿಗಳು ಊರ ಹೊರಗಿಂದಲೇ ಹೋಗ್ಬಿಡ್ತವೆ. ಇದರಿಂದ ಇಲ್ಲಿನ ಬೊಂಬೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಏಟು ಬಿದ್ದಿದೆ. ಕೆಂಗಲ್ ಆಂಜನೇಯ ಸ್ವಾಮಿ. ಚನ್ನಪಟ್ಟಣ ಮತ್ತು ರಾಮನಗರದ ಮಧ್ಯದಲ್ಲಿ ಹೈವೇ ಪಕ್ಕದಲ್ಲೇ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ವಿಜಯನಗರದ ಅರಸರ ಕಾಲದ್ದು. ಇಲ್ಲಿನ ಆಂಜನೇಯನ ಮೂರ್ತಿ ತುಂಬಾ ಎತ್ತರವಾಗಿದೆ ಮತ್ತು ಪೂರ್ವಾಭಿಮುಖವಾಗಿದೆ. ಇಲ್ಲಿನ ಪ್ರಸಾದ ಮತ್ತು ಪೂಜೆ ತುಂಬಾ ಪವರ್ಫುಲ್ ಅಂತಾರೆ. ತಟ್ಟೆ ಇಡ್ಲಿ ಮತ್ತು ಮಸಾಲ ದೋಸೆ. ಚನ್ನಪಟ್ಟಣ ಅಂದ್ರೆ ಬರೀ ಬೊಂಬೆ ಅಲ್ಲ, ಊಟಕ್ಕೂ ಫೇಮಸ್. ಇಲ್ಲಿನ ಹೋಟೆಲ್ಗಳಲ್ಲಿ ಸಿಗೋ ಬಿಸಿ ಬಿಸಿ ತಟ್ಟೆ ಇಡ್ಲಿ ಮತ್ತು ಮಸಾಲ ದೋಸೆ ತಿಂದ್ರೆ ಮಜಾನೇ ಬೇರೆ. ಹೈವೇಲಿ ಹೋಗುವಾಗ ಹಸಿವಾದ್ರೆ ಇಲ್ಲಿನ ಊಟ ಬೆಸ್ಟ್ ಆಪ್ಷನ್. ರೇಷ್ಮೆ ಮತ್ತು ತೆಂಗು. ಚನ್ನಪಟ್ಟಣದ ರೈತರು ರೇಷ್ಮೆ ಮತ್ತು ತೆಂಗು ಬೆಳೆಯೋದ್ರಲ್ಲಿ ಎತ್ತಿದ ಕೈ. ಇಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆಗಳಲ್ಲಿ ಒಂದಿದೆ. ಇಲ್ಲಿನ ಎಳನೀರು ಬೆಂಗಳೂರಿಗೆ ಲಾರಿಗಟ್ಟಲೆ ಹೋಗುತ್ತೆ. ಸಿನಿಮಾ ಶೂಟಿಂಗ್ ಸ್ಪಾಟ್. ಸ್ನೇಹಿತರೆ, ಚನ್ನಪಟ್ಟಣದ ಸುತ್ತಮುತ್ತ ಇರೋ ಬೆಟ್ಟಗಳು ಮತ್ತು ಕಣ್ವ ಡ್ಯಾಮ್ ಸಿನಿಮಾ ಶೂಟಿಂಗ್ಗೆ ಫೇವರೇಟ್ ಜಾಗ. ಹಳೆಯ ಕನ್ನಡ ಸಿನಿಮಾಗಳಿಂದ ಹಿಡಿದು ಹೊಸ ಸಿನಿಮಾಗಳವರೆಗೂ ಇಲ್ಲಿ ಶೂಟಿಂಗ್ ನಡೀತಾನೆ ಇರುತ್ತೆ. ಚನ್ನಪಟ್ಟಣ ಅಂದ್ರೆ ಬರೀ ಒಂದು ಹೈವೇ ಸ್ಪಾಟ್ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಕಲೆಯ ತವರು. ನೆಕ್ಸ್ಟ್ ಟೈಮ್ ನೀವು ಆ ಕಡೆ ಹೋದ್ರೆ ಮರೀದೆ ಅಂಬೆಗಾಲು ಕೃಷ್ಣನ ದರ್ಶನ ಮಾಡಿ 1-2 ಬೊಂಬೆ ತಗೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.